ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ಒಂದು ದಿನದ ರೊಟೀನ್ ತೋರಿಸ್ತಾ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋಣ. ತುಂಬ ಜನಕ್ಕೆ ಟೈಮ್ ಹೇಗೆ ಮ್ಯಾನೇಜ್ ಮಾಡೋದು ಅಂತಲೇ ಕಷ್ಟ ಆಗುತ್ತೆ. ನನಗೂ ಸ್ಟಾರ್ಟಿಂಗಲ್ಲಿ ಹೀಗೇ ಕಷ್ಟ ಆಗ್ತಿತ್ತು. ಇರೋ 24 ಗಂಟೆ ಸಾಲ್ತಾನೇ ಇರಲಿಲ್ವೇನೋ ಅಂತ ಅನಿಸ್ತಾಯಿತ್ತು. ಎಷ್ಟು ಟೈಮ್ ವೇಸ್ಟ್ ಮಾಡ್ತಾಯಿದ್ದೆ. ಆಮೇಲೆ ಅನ್ನಿಸ್ತಾಯಿತ್ತು ಟೈಮೇ ಇಲ್ಲ ಅಂತ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇಯರ್ಸ್ ಪಾಸ್ ಆಗ್ತಾ ಗೊತ್ತಾಯಿತು ಎಲ್ರಿಗೂ ಇರೋದೇ 24 ಗಂಟೆ. ಅದು ನಾವು ಅಕ್ಸೆಪ್ಟ್ ಮಾಡ್ಕೊಂಡು ರಿಯಲೈಸ್ ಮಾಡಿಕೊಂಡು ವೈಸಾಗಿ ಯೂಸ್ ಮಾಡ್ಕೋಬೇಕು. ನಮಗೆ ಗೊತ್ತಿರಬೇಕು ನಮ್ಮ ಮನೆಯಲ್ಲಿ ಎಷ್ಟು ಕೆಲಸ ಇರುತ್ತೆ, ನಂದೆಷ್ಟು ಕೆಲಸ ಇರುತ್ತೆ, ಮಕ್ಕಳದೆಷ್ಟು ಕೆಲಸ ಇರುತ್ತೆ, ಅದನ್ನು ಯಾವ ರೀತಿ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೋಬೇಕು. ಅದನ್ನು ಮ್ಯಾನೇಜ್ ಮಾಡಬೇಕು ಅಂದರೆ ಟೈಮ್ನ ಯಾವ ರೀತಿ ಅಲಾಟ್ ಮಾಡ್ಕೋಬೇಕು ಅಂತ ನಮಗೆ ಗೊತ್ತಿರಬೇಕು. ಸೊ ಇವತ್ತಿನ ಬ್ಲಾಗಲ್ಲಿ ಅದು ತೋರಿಸ್ತಾ ಹೋಗ್ತೀನಿ. ಹಾಗೇ ನಮ್ಮದು ಡೈಲಿ ನಮ್ಮ ರೊಟೀನ್ಸ್ ಏನಿತ್ತು ಅಂದರೆ, ನನ್ನ ಚಿಕ್ಕ ಮಗಳಿದ್ದಾಳಲ್ಲ, ಅವಳ ಫ್ರೆಂಡ್ ತಂಗಿದು ನಾಮಕರಣ ಇತ್ತು. ಎಷ್ಟು ನಾವು ಅಂದ್ಕೊಂಡೇ ಇರಲಿಲ್ಲ. ಈಗ ನೋಡಿ, ನಮ್ಮ ಹಸ್ಬೆಂಡ್ ಫ್ರೆಂಡ್ ಅವ್ರ ಸೈಡ್ ರಿಲೇಟಿವ್ಸ್ಗೆ ಹೋಗ್ತೀವಿ, ಅಥವಾ ಅವ್ರ ಫ್ರೆಂಡ್ಸ್ದು ಏನೋ ಒಂದು ಬರ್ಡೇ ಪಾರ್ಟಿಗೆ ಹೋಗ್ತೀವಿ, ಫಂಕ್ಷನ್ಸ್ಗೆ ಹೋಗ್ತೀವಿ, ಅದು ಓಕೆ. ನನ್ನ ದೊಡ್ಡ ಮಗಳದು ಓಕೆ, ಏನೋ ಬೆಳೆದಿದ್ದಾಳೆ. ಚಿಕ್ಕ ಮಗಳು ಫ್ರೆಂಡ್ ಅವ್ರು ಬಂದು ಕಾರ್ಡೆಲ್ಲ ಕೊಟ್ಟು ಈ ಥರ ನಾಮಕರಣ ಇದೆ ಅಂತ ಹೇಳಿ ನಾವು ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಪಾಪು ಹೆಸರು ಕೂಡ ತುಂಬ ಚೆನ್ನಾಗಿಟ್ಟಿದ್ರು. ಸೊ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ಈ ಥರ ಹೋಗಿದ್ವಿ. 4 ಜನ ಹೋಗಿದ್ವಿ. ಆಮೇಲೆ ಬಂದು ಅಲ್ಲಿಂದ ಹಾಗೇ ಹೊಸ ಮನೆ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸ್ವಲ್ಪ ಹಸ್ಬೆಂಡ್ಗೂ ಕೆಲಸ ಇತ್ತು. ನಾವೂ ತುಂಬ ದಿನ ಆಯ್ತಲ್ಲ ನೋಡಿ, ಒಂದು ಆಲ್ಮೋಸ್ಟ್ ಒಂದು 4-5 ಡೇಸ್ ಆಗೋಗಿತ್ತು ನೋಡಿ. ಅದಕ್ಕೇ ಈಗ ಏನು ಕ್ಯೂರಾಸಿಟಿ ಅಂದರೆ, ಹೊಸ ಮನೆ ಆಗ್ತಾ ಒಂದು ಕಿಟಕಿ ಫಿಕ್ಸ್ ಮಾಡಿದ್ರಾ, ಒಂದು ಪೇಂಟ್ ಮಾಡಿದ್ರಾ, ಒಂದು ರೂಮ್ದು ಪೇಂಟ್ ಮಾಡಿದ್ರಾ, ನೋಡಬೇಕು ಅಂತ ಅನಿಸುತ್ತೆ. ಈ ಒಂದು ಹಸ್ಬೆಂಡ್ ಎಲ್ಲ ರೆಕಾರ್ಡ್ ಮಾಡ್ಕೊಂಬರ್ತಾರೆ, ಬಟ್ ಆದರೂ ಲೈವಾಗಿ ನೋಡಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಮಕ್ಳಿಗೂ ಅಷ್ಟೇ, ಅವ್ರಿಗೊಂಥರ ಈಗ ಪ್ಯಾಷನೆಟ್ ಅವ್ರ ಸ್ಟಡಿ ರೂಮು. ನನಗೆ ಒಂದು ಫೇವ್ರೆಟ್ ಜಾಗ ಇದೆ, ಮುಂದೆ ತೋರಿಸ್ತೀನಿ. ಹೊಸ ಮನೆಯಲ್ಲಿ ನನಗೆ ಫೇವ್ರೆಟ್ ಜಾಗ ಅದು. ಎಂಥ ಗಾಳಿ ಬೆಳಕು ಬರ್ತಾ ಇರುತ್ತೆ. ನನ್ನ ಜೊತೆ ನಾನು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಸ್ವಲ್ಪ ಸ್ಪೇಷಿಯಸ್ ಇರುತ್ತೆ. ಆಮೇಲೆ ಮೇಯ್ನಾಗಿ ನನಗೆ ಅಲ್ಲಿ ಹಾಕ್ಸಿರೋಂಥ ಟೈಲ್ಸು ತುಂಬಾ ಇಷ್ಟ ಆಗೋಯಿತು. ನೀವು ನಗ್ತೀರಾ ಅದು ಯಾವ ರೂಮು ಅಂತ ಹೇಳಿದ್ರೆ, ಮುಂದೆ ತೋರಿಸ್ತೀನಿ ನಾನು, ಆಯಿತಾ. ಆಮೇಲೆ ಇದೆಲ್ಲ ಮುಗಿಸ್ಕೊಂಡ್ವಾ. ಸೊ ನಮ್ಮ ಲೇಡೀಸ್ಗೆಲ್ಲ ಏನು ಮೇಜರು ಅಂದಿದ ತಕ್ಷಣ, ಏನಾದ್ರು ಫಂಕ್ಷನ್ಗೆ ಹೋಗ್ತೀವಿ ಅಂತ ತಿಳ್ಕೊಳ್ಳಿ, ನಿಮಗೂ ಹಂಗೆ ಆಗುತ್ತಾ ಅಂತ ಹೇಳಿ. ನನಗೆ ಆ ಇಯರಿಂಗ್ಸ್ ಹಾಕಿರ್ತೀವಿ, ಆಮೇಲೆ ಆ ಸರ ಹಾಕಿರ್ತೀವಿ, ಆ ಗ್ರ್ಯಾಂಡ್ ಬಟ್ಟೆ ಹಾಕಿರ್ತೀವಿ, ಅದನ್ನೆಲ್ಲ ಚೇಂಜ್ ಮಾಡೋರ್ಗೂ ಸಮಾಧಾನ ಆಗೋಲ್ಲ. ಅದು ಯಾರು ಸಿಂಪಲಾಗಿರಬೇಕು ಅಂತ ಅನ್ಕೋತೀವಲ್ವ ನಾವು, ಒಂಥರ ಚುಚ್ತಾ ಇರುತ್ತೆ. ಎಂಥ ರಿಲೀಫ್ ಅನಿಸುತ್ತೆ ಅಂದರೆ ನೋಡಿ, ನಾವು ಕಿವಿದು ಬಿಚ್ಚಿದ್ವಿ. ನಾವು ಎಲ್ಲರೂ ಅಷ್ಟೇ, ನಾವು ಎಕ್ಸ್ಟ್ರಾ ಸ್ಪೇರ್ ಆಫ್ ಬಟ್ಟೆ ತೊಗೊಂಡೋಗಿದ್ವಿ. ಅಲ್ಲೇ ಹೊಸ ಮನೆಯಲ್ಲೇ ಚೇಂಜ್ ಮಾಡ್ಕೊಂಡ್ವಿ. ಹೆಂಗೆ ರಿಲೀಫ್ ಆಯಿತು ಅಂದರೆ, ಅಪ್ಪಾ, ಇದೆಲ್ಲ ಆಡಂಬರ ಬೇಕಾ ಅಂತ ಕೆಲವು ಸತಿ ಅನಿಸ್ಬಿಡುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಸೊಸೈಟೀಲಿ ಇರೋದೇ ಆ ಥರ. ಜೆಂಟ್ಸ್ನ ಅಷ್ಟಾಗಿ ನೋಡಲ್ಲ, ಅಬ್ಸರ್ವೇ ಮಾಡಲ್ಲ. ಅವ್ರು ಏನೊಂದು ಟೀ ಶರ್ಟು ಬರ್ಮುಡ ಹಾಕಿದಾರ ಅಂತಲೂ ನೋಡಲ್ಲ. ಬಟ್ ಲೇಡೀಸ್ಗೆ ಟಾಪ್ ಟು ಬಾಟಮು ಒಳ್ಳೆ ವಿಜಿಲೆನ್ಸ್ ಇರ್ತಾರೆ, ಅಬ್ಸರ್ವ್ ಮಾಡ್ತಿರ್ತಾರೆ. ಯಾವ ಸರ ಹಾಕಿದ್ದಾರೆ, ಯಾವ ಬ್ಯಾಂಗಲ್ಸ್ ಹಾಕಿದ್ದಾರೆ, ಯಾವ ಇಯರಿಂಗ್ಸ್ ಹಾಕಿದ್ದಾರೆ ಅಂತ. ನಂಗೆ ಅದೇ ನಗು ಬರ್ತಾ ಇರುತ್ತೆ. ಬಟ್ ಅವ್ರು ಅಬ್ಸರ್ವ್ ಮಾಡ್ತಾರೆ ಅಂತ ನಾವು ಓವರ್ ಹಾಕ್ಕೊಂಡು ಹೋಗೋಕ್ಕಾಗಲ್ಲ. ಎಷ್ಟು ಬೇಕೋ ಅಷ್ಟು ಮಿನಿಮಮ್ಮು ನಾವು ಪ್ರೆಸೆಂಟೇಬಲ್ ಆಗಿ ಇರೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ. ನಿಮಗೇನು ಅನಿಸುತ್ತೆ? ನಿಮಗೂ ಈ ಥರ ಫೀಲಿಂಗ್ ಆಗುತ್ತಾ ಅಂತ ಹೇಳಿ. ನನಗೆ ಫೇವ್ರೆಟ್ ಜಾಗ ಅಂತ ಹೇಳಿದ್ನಲ್ಲ, ಇಲ್ಲಿ ಲಾಂಡ್ರಿ ರೂಮ್ ಗೊತ್ತಾ. ನಮಗೆ ಅಲ್ಲಿ 3rd ಬೆಡ್ರೂಮ್ ಮೇಲೆ 4th ಬೆಡ್ರೂಮ್ ಒಂದಿದೆಯಲ್ಲ, ಅದ್ರ ಎದುರುಗಡೆನೇ ಈ ಥರ ಲಾಂಡ್ರಿ ರೂಮ್ ಇದೆ. ಇದ್ರ ಟೈಲ್ಸ್ ನನಗೆ ಅದೇನೋ ಮೆರೂನ್ ಕಲರ್ ಇದೆ, ಚೆಕ್ಸ್ ಇದೆ, ತುಂಬಾ ಇಷ್ಟ ಆಗೋಯ್ತು. ನಮ್ಮ ಹಸ್ಬೆಂಡ್ಗೆ ಅದೇ ಹೇಳ್ತಿದ್ದೆ, ನನಗಿದು ಫೇವ್ರೆಟ್ ಸ್ಪಾಟು. ಇಲ್ಲಿ ಕುತ್ಕೊಂಡು ಎಷ್ಟು ಆರಾಮಾಗಿ, ಅಲ್ಲಿ ಎದುರುಗಡೆ ಗ್ರಿಲ್ ಇದೆ ಅಲ್ವಾ, ಅಲ್ಲಿ ನೇಚರ್ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ. ಮುಂದೆ ತೋರಿಸ್ತೀನಿ ನಿಮಗೆ. ಮರಗಳು, ಕ್ಲೌಡ್ಸು, ಅದು ಕ್ಲೌಡ್ಸ್ ಪ್ಯಾಟರ್ನ್ ಎಷ್ಟು ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ, ರಿಲ್ಯಾಕ್ಸ್ ಅನಿಸ್ತಾ ಇರುತ್ತೆ. ಅದನ್ನೇ ನಿಮ್ಮ ಹತ್ರ ಅಲ್ಲಿ ಶೇರ್ ಮಾಡ್ಕೋತಾ ಇದ್ದೆ, ಹೇಳ್ತಾ ಇದ್ದೆ. ಬಟ್ ಯಾರೋ ಅಲ್ಲಿ ಹಾಡು ಹಾಕಿದ್ರು, ಜೋರಾಗಿ ಹಾಡು ಹಾಕಿದ್ರಲ್ವ, ಅದು ಮತ್ತೆ ಕಾಪಿರೈಟ್ ಇಶ್ಯೂ ಆಗುತ್ತೆ. ಸೊ ಅದಕ್ಕೇ ಆಮೇಲೆ ವಾಯ್ಸ್ ಓವರ್ ಕೊಡೋಣ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ರೀಸೆಂಟಾಗಿ ನಮ್ಮ ಮನೇಲಿ ಈ ಥರ ಚಿಮ್ನಿ ಇನ್ಸ್ಟಾಲ್ ಆಗಿದೆ. ನಾವು ಮೇಯ್ನಾಗಿ ಹೋಗಿದ್ದೆ ಚಿಮ್ನಿ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ. ಯಾಕೆಂದರೆ ಒಂದೊಂದು ಚಿಕ್ಕದೂ ನಾವು ಎಂಜಾಯ್ ಮಾಡ್ತಾಯಿದ್ರೆ ಲೈಫಲ್ಲಿ ದೊಡ್ಡದೇ ಬೇಕು, ದೊಡ್ಡಗೆ ಬಂದಾಗಲೇ ನಾವು ಖುಷಿಯಾಗಿರೋದು ಅಂತ ಏನು ಅನಿಸಲ್ಲ. ಸೊ ಅದಕ್ಕೆ ಚಿಮ್ನಿ ಇನ್ಸ್ಟಾಲ್ ಮಾಡಿದ್ರಾ, ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡ್ತಾ ಇದ್ವಿ.
ನಮ್ಮ ಹಸ್ಬೆಂಡ್ ಅದೇ ಡೆಮೋ ಕೊಡ್ತಾಯಿದ್ರು. ಏನು ಗೊತ್ತಾ ಈ ಇದರಲ್ಲಿ ಈ ಜನ್ರೇಷನಲ್ಲಿ ನನಗೇನು ಅನ್ಸೋದು ಅಂದರೆ, ನನಗಿಂತ ನನ್ನ ಮಕ್ಕಳೇ ಚೆನ್ನಾಗಿ ಬೇಗ ಬೇಗ ಕಲ್ತ್ಬಿಡ್ತಾರೆ. ಸೊ ಈ ಮಕ್ಕಳು ನನ್ನ ಮಕ್ಕಳು ಅಂತಲ್ಲ, ಮೆಜಾರಿಟಿ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡು ಮಕ್ಕಳು ಅಷ್ಟೇ ಎಷ್ಟು ಶಾರ್ಪಾಗಿರ್ತಾರೆ ಅಂದರೆ, ಫೋನಲ್ಲಿ ಏನಾದ್ರು ಸೆಟ್ಟಿಂಗ್ಸ್ ಮಾಡಬೇಕು, ಏನಾದ್ರು ಚೇಂಜ್ ಮಾಡಬೇಕು ಅಂದರೆ ನಾವು ಮಕ್ಕಳು ಕೇಳಬೇಕು, ಅಷ್ಟು ಅಪ್ಡೇಟ್ ಆಗಿರುತ್ತೆ. ಖುಷಿ ಆಗುತ್ತೆ ನನಗೆ, ಏನು ಅಡ್ವಾನ್ಸ್ಡ್ ಆಗಿದ್ದಾರಲ್ಲ ಮಕ್ಕಳು ಅಂತ. ನನಗೂ ಅಷ್ಟೇ ಅಲ್ಲಿ ನಮ್ಮ ಕಾಲೇಜಲ್ಲೆಲ್ಲ ಸ್ಮಾರ್ಟ್ ಟಿವಿ ಮತ್ತು ಸ್ಮಾರ್ಟ್ ಬೋರ್ಡ್ ಎಲ್ಲ ಯೂಸ್ ಮಾಡೋದಿರುತ್ತೆ. ನಮಗಿಂತ ಮಕ್ಕಳು ಹೇಳ್ಕೊಟ್ಬಿಡ್ತಾರೆ. ಅಂದರೆ ನಾವು ಏನೇ ಕಂಟೆಂಟಲ್ಲಿ ಇದ್ದರೂ ಕೂಡ ಟೆಕ್ನಾಲಜಿ ವೈಸ್ ನಾವು ಅಷ್ಟು ಯೂಸ್ ಮಾಡಿರಲ್ಲ. ಮಕ್ಕಳು ಅಷ್ಟು ಬೇಗ ಕ್ಯಾಚ್ ಮಾಡ್ಕೋತಾರೆ. ಹೇಗೆ ಸೆಟ್ಟಿಂಗ್ಸ್ ಚೇಂಜ್ ಮಾಡೋದು, ಹೇಗೆ ಅದನ್ನು ಆನ್ ಮಾಡೋದು, ಹೆಂಗೆ ಅದನ್ನು ಯೂಸ್ ಮಾಡೋದು, ಅವರೇನೆ ಇದು ಮಾಡ್ತಿರ್ತಾರೆ. ಅದರಲ್ಲಿ ಏನು ತಪ್ಪಿದೆ? ಯಾರ ಹತ್ರ ಏನು ಕಲಿಬೇಕು, ಕಲಿತಾ ಇರಬೇಕು ಅಷ್ಟೇ. ಅಯ್ಯೋ ನಾವು ಮೇಲಿದ್ದೀವಿ, ಅವ್ರ ಹತ್ರ ಏನು ಕಲಿಬೇಕು ಅಂತ ಆ್ಯಟಿಟ್ಯೂಡ್ ಯಾವತ್ತೂ ಇಟ್ಕೋಬಾರ್ದು. ಚಿಕ್ಕ ಪುಟ್ಟನೇ ಇರಲಿ, ಫಸ್ಟ್ ಸ್ಟ್ಯಾಂಡರ್ಡ್ ಮಗು ಏನೋ ಒಂದು ಹೇಳ್ಕೊಡುತ್ತೆ. ಫಸ್ಟ್ ಸ್ಟ್ಯಾಂಡರ್ಡ್ ಮಗು ಈಗ ನೋಡಿ ಎಷ್ಟು ರಿಲ್ಯಾಕ್ಸ್ ಆಗಿರುತ್ತೆ, ಅದರಿಂದನೂ ಕಲಿಯೋದಿರುತ್ತೆ. ನಾವು ಎಷ್ಟು ಸ್ಟ್ರೆಸ್ ತೊಗೊಳ್ತಾ ಇರ್ತೀವಿ. ಯಾಕೆಂದ್ರೆ ನಂದೆಲ್ಲ ಎಕ್ಸಾಂಪಲ್ಸು ಸ್ಕೂಲ್ಸು ಕಾಲೇಜ್ದೇ ಬರ್ತಾ ಇರತ್ತಪ್ಪ. ಯಾಕೆಂದರೆ ಅಲ್ಲೇ ಇರೋದ್ರಿಂದ ಮಕ್ಕಳನ್ನೂ ನೋಡ್ತಿರ್ತೀವಿ, ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳನ್ನೂ ನೋಡ್ತಿರ್ತೀವಿ. ಎಷ್ಟು ರಿಲ್ಯಾಕ್ಸ್ ಅಂತ ಅನಿಸ್ತಾ ಇರುತ್ತೆ. ಅವ್ರ ಜೊತೆ ಮಾತಾಡೋದು, ಅವ್ರ ಇನ್ನೋಸೆನ್ಸು ಬೆಳೀತಾ 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 ಏನೋ ಒಂಥರ ಕಪಟ ಬುದ್ಧಿ ಅಂತ ಅನಿಸ್ಬಿಡುತ್ತೆ. ಕಪಟ ಅನ್ನೋದಕ್ಕಿಂತ ಬೇರೆ ಜಂಜಾಟಗಳು, ಕೆಲವ್ರಿಗೆ ಅದು ಬರುತ್ತೆ, ಕಪಟ ಬುದ್ಧಿನೂ ಬರುತ್ತೆ. ಬೆಳೀತಾ ಬೆಳೀತಾ ಅಯ್ಯೋ ಏನೇನೋ ಟೆನ್ಷನ್ಗಳು, ಅಯ್ಯೋ ಮತ್ತೆ ಆ ಲೈಫ್ಗೆ ಹೋಗಬಾರ್ದು. ಅವ್ರಿಗೇನು ಟೆನ್ಷನ್ ಇಲ್ಲ, ಬರೀ ಬರ್ಸಿದ್ದು ಬರ್ಕೋ, ಆಮೇಲೆ ಟೈಮ್ ಸರಿಯಾಗಿ ತಿನ್ನು, ಆಟ ಆಡು, ಅವ್ರಿಗೆ ಯಾವ ಟೆನ್ಷನ್ ಇರೋಲ್ಲ. ಆ ಥರ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಲ್ವಾ? ಏನು ಬೆಳಿಗ್ಗೆ ಎದ್ದಿದ ತಕ್ಷಣ 4 ಗಂಟೆಯಿಂದ ಜಂಜಾಟ, ಕೆಲಸ ಮಾಡು, ಅದು ಮಾಡು. ಬೆಳೀತಾ ಬೆಳೀತಾ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು, ಇಲ್ಲ ಅಂತಲ್ಲ. ಬಟ್ ಆ ಇನ್ನೋಸೆನ್ಸ್ ಫೇಸ್ ನೋಡೋದೇ ಚೆಂದ. ನೀವು ಯಾವ್ದಾನ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಏನಾದರೂ ಅವಕಾಶ ಸಿಕ್ಕಿದ್ರೆ ಟೈಮ್ ಸ್ಪೆಂಡ್ ಮಾಡಿ, ತುಂಬ ರಿಲ್ಯಾಕ್ಸ್ ಆಗ್ತಿರತ್ತೆ. ಬಟ್ ಈ ಥರ ರಿಲ್ಯಾಕ್ಸೇಷನ್ ತಾಯಂದ್ರಿಗೆ ಹಾಕಲ್ಲ, ಯಾಕೆಂದರೆ ಅವ್ರು ಯಾವಾಗಲೂ ಮಕ್ಕಳ ಜೊತೆನೇ ಇರ್ತಾರೆ. ಅವ್ರಿಗೆ ಸ್ವಲ್ಪ ಸ್ಟ್ರೆಸ್ಸೇ ಜಾಸ್ತಿ ಆಗ್ತಿರತ್ತೆ, ಅದು ಫ್ಯಾಕ್ಟ್. ಅದು ಎಷ್ಟೇ ಮಕ್ಕಳು ಇನ್ನಸೆಂಟ್ ಇದ್ದರೂ ಏನೇ ಇದ್ದರೂ ಕೂಡ ಸ್ವಲ್ಪ ಸ್ಟ್ರೆಸ್ ಲೆವೆಲ್ ಇರುತ್ತೆ. ಯಾಕೆಂದರೆ ಅನ್ಪ್ರಿಡಿಕ್ಟೇಬಲ್ ಅದು, ಹೆಂಗೆ ಇದು ಮಾಡೋದು ಅಂತ. ಓಕೆ, ಈಗ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋಣ. ಈಗ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಒಂದು 2 ನಿಮಿಷ ಅವಳು ಅಲ್ಲಿ ಫ್ರೆಶ್ ಆಗಿ ಎಲ್ಲ ಪೇಂಟ್ ಮಾಡಿದ್ದಿತ್ತು, ವಿಂಡೋಸ್ಗೆ ಎಲ್ಲ ಪೇಂಟ್ ಮಾಡಿದರೆ ಅದನ್ನು ಹೋಗಿ ಮುಟ್ಟು ಬಂದು ಫುಲ್ಲು ಕೈಯೆಲ್ಲ ಪೇಂಟ್ ಮಾಡ್ಕೊಂಡಿದ್ರು. ಆಮೇಲೆ ನಮ್ಮ ಹಸ್ಬೆಂಡ್ ಅದೇನು ಯಾವುದೋ ಟರ್ಪೆಂಟಾಯಿಲ್ನ ಎಲ್ಲೋ ಏನೋ ಒಂದು ರಿಮೂವರ್, ಅದನ್ನೆಲ್ಲ ತೆಗ್ದು ನೀಟಾಗಿ ಮಾಡಿ. ನಾನು ಹೇಳಿದ್ನಲ್ಲ, ಈ ಥರ ಸ್ಟ್ರೆಸ್ಸೂ ಕೊಡ್ತಾರೆ ಮಕ್ಕಳು, ಇನ್ನೋಸೆನ್ಸು ಇರುತ್ತೆ. ಇವಳು ಚಿಕ್ಕವಳು ಮಾತಾಡ್ತಿದ್ರೆ ಕೇಳಬೇಕು ಅಂತ ಅನಿಸುತ್ತೆ. ಇಂಥ ತರಲೆಗಳು ಮಾಡ್ತಿದ್ರೆ ಕೊಡಬೇಕು ಅನಿಸುತ್ತೆ, ಅಷ್ಟು ತರಲೆ ಮಾಡ್ತಿರ್ತಾಳೆ. ಸೊ ಹಾಗೇ ವ್ಯೂ ತೋರಿಸ್ತಾ ಇರ್ತೀನಿ ಹೊಸ ಮನೆದು. ಒಂದೊಂದು ಫ್ರೆಂಡ್ಸ್ ನಾನು ಹೇಳ್ತೀನಲ್ಲ, ನೀವು ಯಾವಾಗನ ಮನೆ ಕಟ್ಟಿದ್ದೀರಾ ಯಾರಾದರೂ ಅಂದರೆ ಅದರ ಅನುಭವ ಅವ್ರಿಗೆ ಗೊತ್ತು. ಆಮೇಲೆ ಮನೇನ ಯಾರು ತುಂಬ ಪ್ರೀತಿಸ್ತಾರೆ, ಸ್ವಂತ ಮನೆಯೇ ಆಗಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನಿಮ್ಮ ಮನೇನ ನೀವು ಪ್ರೀತಿಸ್ತೀರ ಅಂದರೆ ನಿಮಗೆ ಒಂದು ನೂಕಂಡು ಕಾರ್ನರ್ ಆಫ್ ದ ಹೌಸ್ ಅಂದರೆ ಮನೆ ಮೂಲೆನೂ ನಿಮಗೆ ಪ್ರೀತಿ ಇರುತ್ತೆ. ಹೀಗೆ ಇರಬೇಕು ನನ್ನ ಮನೆ. ಎಷ್ಟು ಮಿಸ್ ಮಾಡ್ಕೋತೀವಿ. ಈವನ್ ಪ್ರೆಸೆಂಟ್ ಮನೆಯೂ ಅಷ್ಟೇ, ನಾವು ಅಲ್ಲಿಗೆ ಶಿಫ್ಟ್ ಆದಮೇಲೆ ಈ ಸಾಮಾನ ಇಲ್ಲಿಡ್ತಿದ್ವಿ, ಅದೊಂದೊಂದು ಎಷ್ಟು ಮೆಮೊರೀಸು. ಸೊ ಆ ರೀತಿ ಎಲ್ಲ ಆಗ್ತಾ ಇರುತ್ತೆ. ಮತ್ತು ಕಿಚನ್ದು ಅಷ್ಟೇ, ಡೋರ್ಸು ಅದನ್ನೆಲ್ಲ ತೋರಿಸ್ತಾಯಿದ್ರು. ನಾನು ಅದೇ ಹೇಳ್ತಾ ಇದ್ದೆ, ಈ ಸೈಡಿಂದ ಬೆಳಕೆ ಬರಲ್ವಲ್ಲ ಅಂತ. ಬೆಳಕಿಗೆ ಆಪೋಸಿಟಾಗಿ ವೀಡಿಯೋ ಮಾಡಬೇಡ, ಈ ಬೆಳಕಿಗೆ ಅಲಾಂಗ್ ಸೈಡ್ ಅಂದರೆ ಯಾವ ಸೈಡ್ ಬೆಳಕಿರುತ್ತೆ ಆ ಸೈಡೇ ನಿಂತ್ಕೊಂಡು ಮಾಡಿದ್ರೆ ಚೆನ್ನಾಗಿ ವೀಡಿಯೋ ಬರುತ್ತೆ. ನಾನು ನನ್ನ ಹಸ್ಬೆಂಡ್ ಅದೇ ಹೇಳ್ಕೊತಾ ಇದ್ದೆ. ಅವರು ಎಷ್ಟು ಟಿಪ್ಸ್ ಕೊಡ್ತಾರೆ ಗೊತ್ತಾ, ತುಂಬ ಎನ್ಕರೇಜಿಂಗು. ನಾನು ಏನು ಮಾಡಿದ್ರು ಹ್ಞೂ ಏನೇ ಮಾಡಬೇಕು ಅಂದ್ಕೊಂಡ್ರು ಸರಿ ಮಾಡು ಅಂತ ಸಪೋರ್ಟ್ ಮಾಡ್ತಾರೆ. ಅಷ್ಟು ಎನ್ಕರೇಜ್ ಮಾಡ್ತಿರ್ತಾರೆ. ಆಮೇಲೆ ಹಿಂಗೆ ಮಾತಾಡ್ಕೊಂಡು ಕೂತಿದ್ವಿ. ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಈ ಸತಿ ಅಂತೂ. ಫಸ್ಟ್ ಪಾಯಿಂಟು, ಏನಾದರೂ ಟೈಮ್ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೋಬೇಕು ಅಂದರೆ ನಾವು ರೊಟೀನ್ನ ಸೆಟಪ್ ಮಾಡ್ಕೋಬೇಕು. ಏನು ರೊಟೀನು ಅಂದರೆ, ಯಾವ ಗಂಟೆಗೆ ಯಾವ ಟೈಮ್ಗೆ ಏನು ಕೆಲಸ ಮಾಡಬೇಕು ಅಂತ ನಮಗೆ ತಲೆಯಲ್ಲಿ ಫಿಕ್ಸ್ ಆಗಿರಬೇಕು, ಇಲ್ಲಾಂದರೆ ಪೇಪರಲ್ಲಿ ಫಿಕ್ಸ್ ಆಗಿರಬೇಕು. ರೊಟೀನ್ ಯಾವಾಗ ಸೆಟಪ್ ಆಗೋದು ಅಂದರೆ, ಟು ಡೂ ಲಿಸ್ಟ್ ಮಾಡಬೇಕು. ಟು ಡೂ ಲಿಸ್ಟಲ್ಲಿ ಟಾಪ್ ಮೋಸ್ಟ್ ಡೈಲಿ ಮಾಡಬೇಕು. ನಾನು ಏನೇನು ಕೆಲಸ ಮಾಡಬೇಕು ಅಂತ ಡೈಲಿ ಮಾಡಬೇಕು. ನಿಮ್ಗೆ ಅದು ಅಭ್ಯಾಸ ಆದರೂ ಡೈಲಿ ಮಾಡಬೇಕು. ಅದರದ್ದು ಬೆನಿಫಿಟ್ಸ್ ಏನು ಅಂದರೆ, ನಿಮ್ಮ ಎದುರುಗಡೆ ನೀವು ಮಾಡಬೇಕಾಗಿರೋಂಥ ಕೆಲಸ ಇದ್ದರೆ
ಕ್ಲಾರಿಟಿ ಇರುತ್ತೆ, ಎಷ್ಟೆಷ್ಟು ಟೈಮ್ ಬೇಕಾಗುತ್ತೆ, ಮಾಡಬೇಕಾಗಿರೋ ಕೆಲಸಗಳು ಯಾವ್ಯಾವು ಅಂತ ಕ್ಲಾರಿಟಿ ಇರುತ್ತೆ. ಅದರಲ್ಲಿ ಟು ಡೂ ಲಿಸ್ಟ್ ಮಾಡೋದು ಇದರಲ್ಲಿ ಯಾವುದು ತುಂಬ ಇಂಪಾರ್ಟೆಂಟ್ ಅದನ್ನು ಮೇಲೆ ಬರ್ಕೊಳ್ಳಿ. ಎಲ್ಲ ಕೆಲಸಗಳನ್ನ ಹೆಂಗಂಗೆ ಬರ್ಕೋಬಾರ್ದು. ಟು ಡೂ ಲಿಸ್ಟ್ ಬರೆಯೋದೂ ಒಂದು ರೀತಿ ಇದೆ. ನಾನು ಅದನ್ನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ಇನ್ನೊಂದು ವೀಡಿಯೋ ನೀಟಾಗಿ ಮಾಡಿಕೊಡ್ತೀನಿ ನಾನು. ಅಂದರೆ ಮೇಲೆಲ್ಲ ಯಾವುದು ತುಂಬ ಇಂಪಾರ್ಟೆಂಟ್, ಈಗ ಎದ್ದ ತಕ್ಷಣ ನಾನು ಏನು ಮಾಡಬೇಕು, ವಾಕಿಂಗ್ ಅಂತ ಬರ್ಕೊಂಬಿಡ್ಬೇಕಲ್ಲಿ, ಆಯಿತಾ. ಸೊ ಆ ರೀತಿ ಯಾವುದು ತುಂಬ ರೊಟೀನ್ ವರ್ಕ್ಸ್ ಏನೇನಿದೆ ಅದನ್ನು ನೀವು ಮಾಡಿ ಅಭ್ಯಾಸ ಇದ್ದರೂ ಕೂಡ ರೊಟೀನ್ ವರ್ಕ್ಸು ಒಂದು ಲಿಸ್ಟ್ ಮುಂದೆ ಇದ್ದರೆ ಎಷ್ಟು ಬೇಗ ಕೆಲಸ ಆಗ್ತಿರುತ್ತೆ. ಅಯ್ಯೋ ಮಾಡಿದ್ರಾಯ್ತು ಅಂತ ರಿಲ್ಯಾಕ್ಸ್ ಮಾಡ್ಕೊಂಡಿದ್ರೆ ಟೈಮ್ ಎಷ್ಟಿದ್ರೂ ಸಾಲಲ್ಲ. ಸೊ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ. ಆಮೇಲೆ ಕೆಳಗಡೆ ಏನು ಮಾಡ್ಕೋಬೇಕು ಅಂದರೆ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಮಾಡ್ಕೋಬೇಕು ದಿನದಲ್ಲಿ ಅಂಥ ಕೆಲಸಗಳನ್ನ ಮಾಡ್ಕೋಬೇಕು. ಲಾಸ್ಟಲ್ಲಿ ಆಪ್ಷನಲ್ಲು, ಈಗ ಏನೋ ಒಂದು ರೂಮ್ ಕ್ಲೀನ್ ಮಾಡ್ಕೋಬೇಕು ಅಂತ ಅಂದಿರ್ತೀವಿ, ಅದು ಆಪ್ಷನಲ್ಲು, ಬೇಕಾದ್ರೆ ನೆಕ್ಸ್ಟ್ ಡೇನೂ ಮಾಡ್ಕೋಬೋದು. ಬಟ್ ಅಡುಗೆ ಮಾಡೋದು ಕಂಪಲ್ಸರಿನ ಅದು ಮೇಲೆ ಮಾಡ್ಕೊಬೇಕು. ನೆಕ್ಸ್ಟ್ ಏನೋ ಒಂದು ಬಾತ್ರೂಮ್ ಕ್ಲೀನೋ ಏನೋ ಒಂದು ಮಾಡ್ಕೋಬೇಕು, ಅದು ಕ್ಯಾನ್ ವೇಟ್, ಸ್ವಲ್ಪ ಸಂಜೆ ಹೊತ್ತು ಸ್ನಾನಕ್ಕೆ ಮಾಡೋಕ್ಕೆ ಮೊದಲು ಆ ಥರ ಏನೋ ಒಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದು. ಆ ಥರ ಯಾವುದು ತುಂಬ ಇಂಪಾರ್ಟೆಂಟು, ಯಾವುದು ವೇಟ್ ಮಾಡ್ಬೋದು, ಯಾವುದು ಪರವಾಗಿಲ್ಲ ನಾಳೆನೂ ಮಾಡ್ಬೋದು, ಆಪ್ಷನಲ್, ಆ ಥರ ನೀವು ವರ್ಕ್ನ ಅಲಾಟ್ ಮಾಡ್ಕೋಬೇಕು. ನೆಕ್ಸ್ಟ್ ಡೇಸ್ನ ಅಲಾಟ್ ಮಾಡ್ಕೋಬೇಕು. ಯಾವ ದಿನ ಏನು ಕ್ಲೀನಿಂಗ್ ಸೆಕ್ಷನ್ನು ಅಂತ, ಯಾವ ದಿನ ಏನು ಕೆಲಸ ಮಾಡಬೇಕು ಅಂತ ಡೇಸ್ನ ಅಲಾಟ್ ಮಾಡ್ಕೊಂಬಿಟ್ಟು ಎಲ್ಲ ಒಂದು ನೋಟ್ಬುಕ್ನ ಮೇಂಟೈನ್ ಮಾಡಿ, ಇಲ್ಲ ಒಂದು ಚಿಕ್ಕ ಸ್ಲಿಪ್ ತೊಗೊಂಡ್ರೂ ಆಯಿತು, ಒಂದು 5-10 ರೂಪಾಯಿ ಅಷ್ಟೇ ಅದು. ನಾವೆಲ್ಲ ನಮ್ಮಮ್ಮ ಎಲ್ಲ ಹಳೆ ಕಾಲದಲ್ಲೆಲ್ಲ ಫೋನ್ ನಂಬರ್ ಬರ್ಕೊಳಕ್ಕೆ ಯೂಸ್ ಮಾಡ್ತಿದ್ರು, ಅಂತ ಸ್ಟ್ರಿಪ್ ತೊಗೊಳ್ಳಿ. ಇಲ್ಲಾಂದರೆ ವೇಸ್ಟ್ ಪೇಪರ್ಸ್, ನಿಮ್ಮ ಮಕ್ಕಳದು ವೇಸ್ಟ್ ಬುಕ್ಸ್ ಇರುತ್ತಲ್ವ, ಆ ಪೇಜಸ್ನ ತೊಗೊಂಡು ಒಂದು ಶೀಟ್ನ 4 ಭಾಗ ಮಾಡಿ, ಚಿಕ್ಕದಾಗಿ ಅದರಲ್ಲೇ ನೀವೇನು ಇಡೀ ದಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಬರೀರಿ. ಸೊ ಆಗ ಗೊತ್ತಾಗುತ್ತೆ ನಿಮಗೆ ಆ ದಿನಕ್ಕೆ ಏನೇನು ಬರಿಬೇಕು, ಯಾವ ದಿನಕ್ಕೆ ಏನು ಕೆಲಸ ಅಂತ. ನೆಕ್ಸ್ಟ್ ಇಂಪಾರ್ಟೆಂಟ್ ನನಗನ್ಸೋದೇನು ಅಂದರೆ ಟೈಮರ್ ಹಾಕ್ಕೋಬೇಕು. ನನಗೆ ತುಂಬ ಎನರ್ಜೆಟಿಕ್ ಆಗಿರೋದು 4 ಗಂಟೆಗೆ. ಅಟ್ಟರ್ ಫ್ಲಾಪ್ ನನಗೆ ಶಕ್ತಿನೇ ಇಲ್ಲ ಅನ್ನೋದು ಸಂಜೆ 4 ಗಂಟೆಗೆ. ಬೆಳಗ್ಗೆ 4 ಗಂಟೆಗೂ ಸಂಜೆ 4 ಗಂಟೆಗೂ ಫುಲ್ ಅಜಗಜಾಂತರ ವ್ಯತ್ಯಾಸ. ಪೀಕಲ್ಲಿರುತ್ತೆ ನಂದು ಎನರ್ಜಿ 4 o'clockಗೆ ಎಲ್ಲ ಪಟ ಮುಗಿಸ್ಬಿಡ್ತೀನಿ. ಸಂಜೆ ಕಾಲೇಜು ಸ್ಕೂಲು ಮುಗಿಸ್ಕೊಂಡು ಬಂದಿದ ತಕ್ಷಣ ನಾನು ನನ್ನ ಮಕ್ಕಳು, ನೀವು ನಂಬಲ್ಲ, ಒಂದು ಹೆಜ್ಜೆ ಇಡೋಕ್ಕೂ ಆಗ್ತಿರಲ್ಲ ನನಗೆ, ಅಷ್ಟು ಸುಸ್ತಾಗಿ ಹೋಗಿರುತ್ತೆ. ಈಗ ಅದು ಡ್ರೈವಿಂಗ್ ಕ್ಲಾಸ್ ಬೇರೆ, ಅದರಲ್ಲಿ ಏನಾಗುತ್ತೆ ಅಂದರೆ ಬ್ರೇಕ್ ಮೇಲೆ ಮತ್ತು ಕ್ಲಚ್ ಮೇಲೆ ಕಾಲು ಇಟ್ಕೊಂಡೇ ಇರಬೇಕು. ಅದು ಹಂಗೆ ಹಿಂಗೆ ಮೂವ್ ಮಾಡ್ತಾ ಇರಬೇಕು. ನನ್ನ ಕಾಲು ಎಷ್ಟು ಚಿಕ್ಕ ಕಾಲು ನಂದು, ಅಲ್ಲಿ ಕರೆಕ್ಟಾಗಿ ಬ್ರೇಕ್ಗೆ ಮತ್ತು ಕ್ಲಚ್ಗೆ ಕಾಲು ಸರಿಯಾಗಿ ಸಿಗ್ತಾ ಇರಲ್ಲ. ಅದು ಸ್ವಲ್ಪ ಸ್ಟ್ರೇನ್ ಆದಂಗೆ ಆಗುತ್ತೆ. ನಾವು ಇದು ಮೂವ್ ಮಾಡ್ತಾ ಇರಬೇಕು, ಕಾಲು ಒಂಥರ ಸ್ಟ್ರೇನ್, ಸಪೋರ್ಟ್ ಇಲ್ಲದೆ ಸ್ಟ್ರೇನ್. ಸೊ ಅದು ಎಲ್ಲ ಸೇರ್ಕೊಂಡು ಹೆಂಗಾಗ್ತಿರೋದಂದ್ರೆ ಕಾಲು ಇಡೋಕ್ಕಾಗ್ತಿರಲ್ಲ ಕೆಳಗಡೆ ಹೆಜ್ಜೆ. ಬಟ್ ಆ ಟೈಮಲ್ಲಿ ನಾವು ಟೈಮರ್ಸ್ ಇಟ್ಕೊಂಡ್ಬಿಡ್ತೀನಿ ನಾನು. ಇಲ್ಲ, ಒಂದು 1/4 ಗಂಟೆ ಹೋಗ್ಬಿಟ್ಟು ಅಡುಗೆ ಮಾಡಿಬಿಟ್ಟು ಬಂದುಬಿಡೋಣ. ಸಂಜೆ 6 ಗಂಟೆಗೆ ಹಸ್ಬೆಂಡ್ ಊಟಕ್ಕೆ ಬಂದುಬಿಡ್ತಾರೆ. ನಾವು ಮೋಟಿವೇಟ್ ಮಾಡ್ಕೋಬೇಕಲ್ಲ, ನನಗೆ ಕಾಲು ನೋವು ಅಂತ ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ಯಾವಾಗಲೂ ತುಂಬ ಸುಸ್ತಾಗಿದ್ರೂ ಕೂಡ ನಿಧಾನ ಕೆಲಸ ಮಾಡ್ಕೊಳ್ಳಿ. ಈಗ 1/4 ಗಂಟೆ ಆಗೋ ಕೆಲಸನ 1 ಅವರ್ ಮಾಡಿ, ನಿಧಾನಕ್ಕೆ ಮಾಡಿ. ಬಟ್ ಮಾಡೋ ಕೆಲಸನ ಮಾಡಿ ಮುಗಿಸ್ಕೊಂಬಿಟ್ರೆ ಆಯಿತು. ದಿನ ಈಗ ನನಗೆ ಕಾಲು ನೋವು ನನಗೆ ಸುಸ್ತಾಗ್ತಿದೆ ಅಂತ ಹೇಳಿ ಕೂತ್ಕೊಳ್ಳೋಕ್ಕೆ ಆಗಲ್ವಲ್ವ. ಮಾಡಲೇಬೇಕು, ಕೆಲಸ ಮಾಡಲೇಬೇಕು, ಅದು ನನ್ನ ಜವಾಬ್ದಾರಿ. ಅದನ್ನು ಏನೋ ಕೊರ್ಕೊಂಡು ಮಾಡೋ ಬದಲು ಎಂಜಾಯ್ ಮಾಡ್ಕೊಂಡು ಮಾಡ್ಬೋದು. ನನಗೆ ಈ ವ್ಯೂ ಎಲ್ಲ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಈ ಥರದ್ದೆಲ್ಲ ಬೆಳಕು ಚೆನ್ನಾಗಿ ಬರುತ್ತೆ. ಆಮೇಲೆ ಶೋಕೇಸ್ ವ್ಯೂ ಮತ್ತು ಸ್ಟೇರ್ ಕೇಸ್ದು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ, ಹೇಗೆ ಬಂದಿದೆ ಮನೆ ಅಂತ ಎಲ್ಲ. ನೆಕ್ಸ್ಟು ಹೋಮ್ ಟೂರ್ ಮಾಡ್ತೀನಿ, ಬಟ್ ಆದರೂ ಜಸ್ಟ್ ಒಂದು ಸ್ಮಾಲ್ ವ್ಯೂ. ಆಮೇಲೆ ಈಗ ನಂದು ಏನೇನು ಕುಕ್ ಮಾಡಿದ್ದೆ ಅಂತ ಎಲ್ಲ ತೋರಿಸ್ತಾ ಇದ್ದೀನಿ. ಅದನ್ನು ನೋಡ್ತಾ ಇದನ್ನು ಇದು ಮಾಡಿ ಆಯಿತಾ. ಟೈಮರ್ ಇಟ್ಕೋತೀನಿ, ಒಂದು 1/4 ಗಂಟೆ, ಒಂದು ಅರ್ಧ ಗಂಟೆ. ಆಗೇನು ಅನಿಸುತ್ತೆ ಅಂದರೆ ಸ್ವಲ್ಪ ಮೋಟಿವೇಶನ್, ಬರೀ 10 ನಿಮಿಷ ಅಷ್ಟೇ ಅಲ್ವಾ ಮಾಡೋದು ಅಂತ ಅನಿಸುತ್ತೆ. ಆಮೇಲೆ ಇನ್ನೊಂದು 10 ನಿಮಿಷ ಮಾಡ್ತೀನಿ. ಆ ಥರ ಟೈಮರ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಬೇಕಾಗುತ್ತೆ. ನನಗೆ ಬೆಳಗ್ಗೆ ಹೊತ್ತು ತುಂಬ ಈಸಿ ಆಗೋದು ಅಂದರೆ ಮೀಲ್ ಪ್ರಿಪ್ರೇಷನ್. ಹಿಂದಿನ ರಾತ್ರಿ ಕೂತ್ಕೊಂಡಿರ್ತೀನಲ್ಲ, ಕಾಲೆಲ್ಲ ಎಳಿತಾ ಇರುತ್ತೆ, ಸುಮ್ಮನೆ ಕೂತ್ಕೊಂಡೇ ಮಾಡೋದು. ಸ್ವಲ್ಪ ಈರುಳ್ಳಿ ಸಿಪ್ಪೆ ಬಿಡಿಸ್ಕೊತೀನಿ, ಬೆಳ್ಳುಳ್ಳಿನ ಮತ್ತೆ ಬಿಡಿಸ್ಕೊಡ್ತಾರೆ. ಏನಾದರೂ ಕೊತ್ತಂಬರಿ ಸೊಪ್ಪಿದ್ರೆ, ಏನಾದರೂ ಮೀಲ್ ಪ್ರಿಪ್ರೇಷನ್ ಇದ್ದರೆ ಅದನ್ನು ಹಿಂದಿನ ದಿನ ಮಾಡ್ಕೊಳ್ಳೋದ್ರಿಂದ ನನಗೆ ವಾಕಿಂಗ್ ಹೋಗೋಕ್ಕೆ ಟೈಮ್ ಆಗ್ತಾಯಿದೆ. ಅದು ತುಂಬ ಹೊತ್ತು ಇಟ್ಟಿರಬಾರ್ದು. ಆಮೇಲೆ ಮೇಲೆ ಕೆಳಗಡೆ ಕಟ್ ಮಾಡಬೇಡಿ ಈರುಳ್ಳಿನ, ಸಿಪ್ಪೆ ತೆಗೆದು ಇಟ್ಕೋಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಅದು ಏನಾಗುತ್ತೆ ಅಂದರೆ ಏನೋ ಒಂದು ಅನ್ಹೆಲ್ದಿ ತಿನ್ನೋಕ್ಕಿಂತ ಈ ಥರ
ಥರ ಏನೋ ಒಂದು ಸಿಪ್ಪೆ ತೆಗೆದು ಪಟ ಪಟ ಮಾಡ್ಕೊಂಡು ಅದು ಫಾರ್ ಬೆಟರು ಅಂತ ಅನಿಸುತ್ತೆ ನನಗೆ. ಏನೋ ಫುಲ್ ಹೆಲ್ದಿನೂ ಅಂತ ಹೇಳಲ್ಲ, ಸೊ ಅನ್ಹೆಲ್ದಿ ಇದೆ, ಇಲ್ಲ ಅಂತಲ್ಲ, ಬಟ್ ಏನೋ ಮೇಜರಾಗಿ ಏನೂ ಆಗಲ್ಲ. ಸೊ ತುಂಬ ವರ್ಷದಿಂದ ನಾನು ಅದು ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ಪ್ರಿಪ್ರೇಷನ್ನು ಮಾಡಿಕೊಂಡ್ರೆ ಬೆಳಗ್ಗೆ ಹೊತ್ತು ನನಗೆ ಅಂತ ನನಗೆ ಟೈಮ್ ಸಿಗುತ್ತೆ. ಇಲ್ಲಾಂದರೆ ಹೊರಗಡೆ ಗೂಡ್ಸೋದೇ ನಿಮ್ಗೆ ಗೊತ್ತು ಎಷ್ಟು ಟೈಮ್ ಹಿಡಿಯುತ್ತೆ ಅಂತ. ಸೊ 2-3 ಅವರ್ಸ್ ಹಂಗೆ ಮನೆ ಕೆಲಸನೇ ವೇಸ್ಟ್ ಆಗೋಗುತ್ತೆ. ನನಗೆ ವಾಕಿಂಗಿಗೆ ಟೈಮ್ ಆಗೋಲ್ಲ. ಸೊ ಆ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು. ನೆಕ್ಸ್ಟ್ ತುಂಬ ಕಷ್ಟಪಡಬಾರ್ದು ಅಂದರೆ ರೆಗ್ಯುಲರ್ ಆಗಿ ಡಿಕ್ಲಟರ್ ಮಾಡ್ಕೊಬೇಕು. ನನಗೆ ಯಾವ್ಯಾವ ವಸ್ತು ಯೂಸ್ ಆಗ್ತಾ ಇಲ್ಲ ಅಂತ ಇರುತ್ತೋ ಅದನ್ನೆಲ್ಲ ತೆಗೆದು ಆದಷ್ಟು ಯಾರಿಗೆ ನೀಡ್ ಆಗುತ್ತೋ ಅವ್ರಿಗೆ ಕೊಡೋದು ಅಥವಾ ಬಿಸಾಕೋದು, ಏನೋ ಒಂದು ಮಾಡ್ತಾ ಇರಬೇಕು. ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟಲ್ಲಿ ತುಂಬ ಇಂಪಾರ್ಟೆಂಟು ಫ್ಯಾಮಿಲಿ ಕ್ಯಾಲೆಂಡರ್ ಅಂತ ಹೇಳ್ತೀವಿ. ನನ್ನ ಮಕ್ಕಳದ್ದು ಯಾವಾಗ ಅಡ್ಮಿಷನ್ ಫೀಸ್ ಕಟ್ಟಬೇಕು, ಅವ್ರದ್ದು PTMC ಯಾವಾಗ, ಆಮೇಲೆ ಈ ಥರದ್ದು ಏನೋ ಒಂದು ರಿಲೇಟೆಡ್ಡು ಎಲ್ಲ ಒಂದು ಅಲ್ಲಿ ಕ್ಯಾಲೆಂಡರಲ್ಲಿ ಬರ್ಕೊಂಬಿಡೋದು, ಏನೇನು ಇಂಪಾರ್ಟೆಂಟ್ ಇದೆ ಅಂತ ಮರೆಯಲ್ಲ. ಆಗ ಡೈಲಿ ಅದನ್ನು ನೋಡೋದು. ಸೊ ಆ ರೀತಿ ಯಾವತ್ತೂ ಮರೆಯಲ್ಲ. ಫ್ಯಾಮಿಲಿ ಮೆಂಬರ್ಸ್ದು ಬರ್ಡೇ ನೆನಪಿರುತ್ತೆ, ರಿಲೇಟಿವ್ಸ್ದು ಏನಾದರೂ ಬರ್ಡೇ, ಈ ಥರ ಒಂದು ಸೆಕೆಂಡ್ ಸರ್ಕಲ್ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ಲ, ಸೊ ಅಂಥವ್ರದ್ದೆಲ್ಲ ಏನಾದರೂ ಇಂಪಾರ್ಟೆಂಟ್ ಇವೆಂಟ್ಸ್ ಇದ್ದರೆ, ಅದನ್ನು ಮದುವೆಗಳಿದೆ, ಫಂಕ್ಷನ್ಗಳಿದೆ, ಆ ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡ್ಕೊಂಬಿಟ್ರೆ ತಲೆ ಇಂಪಾರ್ಟೆಂಟೇ ಯೂಸ್ ಮಾಡ್ಕೋಬೇಕು ಅಥವಾ ತುಂಬ ಸ್ಟ್ರೈನ್ ಮಾಡಿಕೊಂಡು ಯಾವ್ದು ನೆನ್ಪಿಟ್ಕೋಬೇಕು ಅದನ್ನೇ ಮರ್ತುಬಿಟ್ರೆ ಕಷ್ಟ ಆಗುತ್ತೆ. ಸೊ ಇಂಥವೆಲ್ಲ ಅಲ್ಲಿ ಬರೆದಿದ್ರೆ ನೋಡ್ತಾ ಇದ್ದರೆ ಗೊತ್ತಾಗ್ಬಿಡುತ್ತೆ. ಇಂಪಾರ್ಟೆಂಟ್ ಬೇರೆದೇನಿದೆ ಅದನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಮಕ್ಕಳಿಗೆ ಮ್ಯಾಂಗೋ ಜ್ಯೂಸ್ ಮಾಡ್ಕೊಂಡಿದ್ದೆ, ಮ್ಯಾಂಗೋ ಸೀಸನ್ ಅಲ್ವಾ, ಸೊ ಅದಕ್ಕೆ ಮ್ಯಾಂಗೋ ಜ್ಯೂಸ್ ಮಾಡ್ಕೊಟ್ಟಿದ್ದೆ. ತುಂಬ ಎಂಜಾಯ್ ಮಾಡ್ಕೊಂಡು ಕುಡಿದ್ರು. ಈ ಥರ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ಮಕ್ಕಳ ಜೊತೆ ಏನೇ ಸ್ಟ್ರೈನ್ ಆಗಿದ್ರು ಕೂಡ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿ, ನಿಮ್ಮದು ಡೇ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಮಕ್ಕಳನ್ನೂ ಕೂಡ ಕೆಲಸದಲ್ಲಿ ಇನ್ವಾಲ್ವ್ ಆಗಬೇಕು. ಅವ್ರಿಗೆ ಏಜ್ ಅಪ್ರಾಪ್ರಿಯೇಟ್. ಈಗ ನನ್ನ ಚಿಕ್ಕ ಮಗಳಿಗೆ ಹಾಲ್ ಕ್ಲೀನ್ ಮಾಡು ಅಂತ ಹೇಳ್ತೀನಿ, ಯಾಕೆಂದರೆ ಅವಳೇ ಹರಡಿರ್ತಾರೆ. ಅಲ್ಲೆಲ್ಲ ಟಾಯ್ಸ್ ಇರುತ್ತೆ, ಅದು ಪಿಲ್ಲೋ ಹಿಂಗೆಂಗೋ ಆಗಿರುತ್ತೆ, ಮತ್ತು ಕುಷನ್ ಹಿಂಗೆಂಗೋ ಆಗಿರುತ್ತೆ, ಸ್ವಲ್ಪ ಪೇಪರ್ ಬಿದ್ದಿರುತ್ತೆ, ಪೊರ್ಕೆ ತೊಗೊಂಡು ಗುಡಿಸು ಅಂತ ಹೇಳ್ತೀನಿ. ನನ್ನ ದೊಡ್ಡ ಮಗಳಿಗೆ ಸ್ವಲ್ಪ ಪಾತ್ರೆ ತೊಳ್ಕೊಡು, ಬಟ್ಟೆ ಒಣಗಾಕು. ಏಕೆಂದರೆ ನಾವು ಮನುಷ್ಯರ ಮಿಷಿನ್ ಅಲ್ಲ. ತುಂಬ ಸುಸ್ತಾಗಿರುತ್ತೆ ಅಂದರೆ ಅವ್ರು ಖುಷಿಯಿಂದ ಹೆಲ್ಪ್ ಮಾಡಿಕೊಡ್ತಾರೆ. ನೆಕ್ಸ್ಟು ಆಮೇಲೆ ಬೌಂಡ್ರೀಸು. ನಿಮಗೆ ಯಾವಾಗ ತುಂಬ ಎಕ್ಸಾಸ್ಟ್ ಆಗ್ತಿದೆ ಅಂದರೆ ರೆಸ್ಟ್ ತೊಗೋಬೇಕು. ನಮಗೆ ಗೊತ್ತಿರಬೇಕು ಎಲ್ಲಿ ನಾನು ಬೌಂಡ್ರಿ ಹಾಕ್ಕೋಬೇಕು. ಫುಲ್ಲು ತಿಂಡಿ ಊಟ ಬಿಟ್ಟು ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋದು ಅದನ್ನು ಮಾಡಬೇಡಿ. ಫೈನಲಿ ನಾವು ನಮ್ಮ ಬಾಡಿ ಚೆನ್ನಾಗಿ ನೋಡಿಕೊಂಡ್ರೆ ಚೆನ್ನಾಗಿ ಆಮೇಲೆ ಪಟ ಪಟ ಕೆಲಸ ಮಾಡ್ಕೋಬೋದು. ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ರೆ ನಮ್ಮ ಬಾಡಿ ಸುಸ್ತರ ಆಗ್ತಿರುತ್ತೆ. ಮಕ್ಳಿಗೂ ಹಾಗೆ ಓದಿಸ್ತಾ ಇದ್ದೆ ಫ್ರೆಂಡ್ಸ್, ಎಲ್ಲ ಮಾಡಬೇಕಾಗುತ್ತೆ. ಇಲ್ಲಿ ಕೆಲಸ ಮಾಡಬೇಕು, ಸ್ವಲ್ಪ ಮಲ್ಟಿ ಟಾಸ್ಕಿಂಗ್ ಬೇಕು, ಬಟ್ ತುಂಬ ಮಾಡೋದ್ರಿಂದನೂ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಎಕ್ಸಾಸ್ಷನ್ ಸಾಕಪ್ಪ ಅಂತ ಅನಿಸ್ತಾ ಇರುತ್ತೆ. ನೆಕ್ಸ್ಟ್ ಏನೇ ಬ್ಯುಸಿಗಿದ್ರೂ ಕೂಡ ಟೈಮ್ ಶೆಡ್ಯೂಲ್ ಮಾಡ್ಕೊಳ್ಳಿ. ನಿಮಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡ್ಕೊಳ್ತಾ ಇದ್ದರೆ ನಿಮಗೂ ಖುಷಿ ಇರುತ್ತೆ. ಇಡೀ ದಿನ ಬೇರೆ ಕೆಲಸ ಮಾಡೋಕ್ಕೂ ಖುಷಿ ಆಗ್ತಾ ಇರುತ್ತೆ. ನೆಕ್ಸ್ಟ್ ರಿಮೈಂಡರ್ ಇಟ್ಕೊಳ್ಳಿ, ಅಲಾರಾಮ್ ಇಟ್ಕೊಳ್ಳಿ. ನಾನು ಯಾವುದನ್ನು ಕೆಲಸ ಮಾಡ್ಕೋಬೇಕು ಅಂದರೆ ಮೇಯ್ನಾಗಿ ಫೋನ್ನ ಸೈಡಲ್ಲಿಡಿ. ಫೋನ್ ಒಂದು ಸೈಡಲ್ಲಿಟ್ಟು, TV ಒಂದು ಸೈಡಲ್ಲಿಟ್ಟು, ಯಾವಾಗ ಬೇಕೋ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೋಡ್ಕೋತಾ ಇದ್ದರೆ ಟೈಮ್ ಅನ್ನೋದು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೋಬೋದು. ಮಕ್ಕಳಿದ್ರೆ ಮಾತ್ರ ಹೀಗೆ ಆಗಬೇಕು ಅಂತ ಅಂದ್ಕೋಬೇಡಿ, ಹಾಗೆ ಹೀಗೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ಆ ರೀತಿ ನೆಕ್ಸ್ಟ್ ಡೇ ಇದು ಮಿಲ್ಲೆಟ್ಸ್ದು ಬಿಸಿಬೇಳೆ ಭಾತ್ ಮಾಡಿದ್ದೆ, ಅದನ್ನೇ ತೋರಿಸ್ತಾ ಇದ್ದೀನಿ. ಈಗ ಪಪ್ಪಾಯ ಅಂತೂ ತುಂಬ ಸ್ವೀಟಾಗಿ ಬರ್ತಾಯಿದೆಪ್ಪ. ಅದು ಎಷ್ಟು ಸ್ವೀಟ್ ಇದೆ ಅಂದರೆ ಅದನ್ನೇ ನಿಮಗೆ ತೋರಿಸ್ತಾ ಇದೆ. ಆ ಕಲರು ನೋಡಿ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟು ನಾನು ಪರ್ಫೆಕ್ಟಾಗಿರಬೇಕು ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಮಾಡ್ಕೊಳಕ್ಕೆ ಹೋಗಿ. ಇದು ಬಂದು ಮಿಲ್ಲೆಟ್ಸ್ ದೋಸೆ. ಈಗ ವೆಯ್ಟ್ ಲಾಸಲ್ಲಿದ್ದೀನಲ್ಲ ಅದಕ್ಕೇ ವೆಯ್ಟ್ ಲಾಸ್ ಅನ್ನೋ ವರ್ಡೇ ಬೇಡ, ಹೆಲ್ದಿಯಾಗಿ ಲೈಫ್ ಸ್ಟೈಲ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ, ಅದಕ್ಕೆ ಮಿಲ್ಲೆಟ್ಸ್ ದೋಸೆ ಮಾಡ್ಕೊಂಡಿದ್ದೆ ನನಗೆ ಮಾತ್ರನೇ. ಅದು ತುಂಬ ಸ್ವಲ್ಪ ಹಾರ್ಡ್ ಇರುತ್ತೆ, ಅದು ಮಕ್ಕಳೆಲ್ಲ ತಿನ್ನಲ್ಲ, ಅದಕ್ಕೆ ನಾನು ಮಾತ್ರ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಹೊತ್ತಿಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ, ಅದನ್ನೇ ಎಲ್ಲ ತೋರಿಸ್ತಾ ಇದ್ದೆ. ಸೊ ಇದನ್ನೆಲ್ಲ ಫಾಲೋ ಮಾಡಿ ಫ್ರೆಂಡ್ಸ್, ಡೆಫಿನೆಟ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಒಬ್ಬರು ಶಶಿಕಲಾ ಅಂತ ಕಮೆಂಟ್ ಮಾಡಿದ್ರು, ಅವ್ರ ಮಗನ ಬರ್ಡೇ ಇದೆಯಂತೆ ಆಯುಷ್ಮಾನ್ದು. ಹ್ಯಾಪಿ ಬರ್ಡೇ ಆಯುಷ್ಮಾನ್, ತುಂಬ ಒಳ್ಳೇದಾಗಲಿ ನಿನಗೆ, ದೇವ್ರು ಕಾಪಾಡಲಿ ಅಂತ ಬೇಡ್ಕೊತೀನಿ. ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದ್ರಿ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ. ಇನ್ನೂ ಯಾವ್ದಾನ ಟಾಪಿಕ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಡೆಫಿನೆಟಾಗಿ ನಿಮಗೆ ವಿಡಿಯೋ ಮಾಡ್ತೀನಿ.